ಇವತ್ತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ಇದಕ್ಕೆ ಹಾಸನದಲ್ಲಿ ಇವತ್ತು ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತ್ ಕಾಳೆನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದಷ್ಟು ಏನು ಅಕ್ರಮಗಳು ನಡೆದಿದ್ದಾವೆ, ಪಂಚಾಯತಿ ಮಟ್ಟದಲ್ಲಿ ಏನು ಅಕ್ರಮಗಳು ನಡೆದಿದ್ದಾವೆ ಆ ಅಕ್ರಮಗಳನ್ನ ತನಿಖೆಗೆ ಒತ್ತಾಯ ಪಡಿಸಲಿಕ್ಕೋಸ್ಕರ ಅವ್ರೇನು ಯಾವತ್ತೂ ಆರ್ಟಿಐ ಅರ್ಜಿ ಹಾಕೋಕೆ ಹೊಸದಾಗಿದ್ದು ಅಂತ ಆ ಗ್ರಾಮದಲ್ಲಿ ಏನ್ ನಾನು ಇತ್ತೀಚೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಫೋನಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು 1947ನೇ ಇಸ್ವಿನಲ್ಲಿ ಹೇಗಿತ್ತು ಗ್ರಾಮ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ, ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಿದ್ವಿ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುನ್ನ ಆ ಗ್ರಾಮ ಯಾವ ರೀತಿಯಲ್ಲಿ ಇತ್ತೋ ಈಗಲೂ ಹಾಗೆ ಇದೆ ಅಂತ ಇವ್ರು ಹೇಳ್ತಾರೆ. ನಮ್ಮ ರವಿ ಅವರು ನಿಮ್ಗೆ ಈಗಾಗಲೇ ಒಂದಷ್ಟು ಟಿವಿಯಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿರೋದನ್ನ ನೀವು ನೋಡಿರ್ಬೇಕು. ಏನು ಗ್ರಾಮ ಪಂಚಾಯತಿಗೆ ಮಾಹಿತಿ ಹಕ್ಕ ಮೇಲೆ ಅರ್ಜಿ ಹಾಕ್ತಾರೆ, ನಮ್ಮ ಗ್ರಾಮ ಅಭಿವೃದ್ಧಿ ಆಗಿಲ್ಲ, ಈಗ ಏನ್ ಕೆಲಸಗಳು ನಡೆದಿದ್ದಾವೆ ಅಂತ ತಿಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ದಾಖಲಾತಿಗಳನ್ನ ತೆಗೆದುಕೊಳ್ಬೇಕು, ಹೋರಾಟ ಮಾಡ್ಬೇಕು ಅಂತ ಮುಂಚೂಣಿಗೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಅರ್ಜಿ ಹಾಕಿದಾಗ ಆ ಗ್ರಾಮ ಪಂಚಾಯತಿಯ ಮಹಾನುಭಾವ ಏನು ತಾನೇ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ಬೇಕು ಮತ್ತೆ ಏನು ಮಾಹಿತಿ 4-1A ಪ್ರಕಾರವಾಗಿ ನೀನ್ ಏನೆಲ್ಲ ಮಾಡ್ತೀಯ ಆ ಎಲ್ಲನೂ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಪಡಿಸ್ಬೇಕು ಅನ್ನುವಂತ ಒಂದು ಏನು ಕಾಯ್ದೆ ಇದೆ ಆ ಕಾಯ್ದೆ ಕೂಡ ಅವ್ರಿಗೆ ಯಾವ್ದೋ ಅನ್ವಯಿಸೋದಿಲ್ಲ ಅಂತ ಕಾಣ್ತದೆ ಆ ಅಯೋಗ್ಯರಿಗೆ. ಆ ನಿಟ್ಟಿನಲ್ಲಿ ಇವ್ರು ಅರ್ಜಿ ಹಾಕಿದಾಗ ಅವರು ಹೇಳ್ತಾರಂತೆ 16,000 ಕೊನೆಗಳಿದ್ದಾವೆ, 36,000 ರೂಪಾಯಿ ಕಟ್ಟಿ ದಾಖಲಾತಿಗಳನ್ನ ತೆಗೆದುಕೋ ಅಂತ ಹೇಳಿ ಹಿಂದಿನ ಅವ್ರನ್ನ ಎದೆಗೊಂಡಿದೆ. ನಾನು ಸಾಕಿದಂತ ಒಂದು ಹಸುವನ್ನ ಮಾರಾಟ ಮಾಡಿ 36,000 ಅಮೌಂಟ್ ನ ಕಟ್ಟಿ ದಾಖಲಾತಿಗಳನ್ನ ತೆಗೆದುಕೊಳ್ತಾರೆ. ಆ ದಾಖಲಾತಿಗಳನ್ನ ತೆಗೆದುಕೊಂಡಾದ್ಮೇಲೆ ಅಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಆಗಿದೆ, ಎಲ್ಲಿ ಅಭಿವೃದ್ಧಿ ಆಗಿದೆ, ಗ್ರಾಮದಲ್ಲಿ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಆಗಿರೋದು ಪೇಪರ್ನಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಗ್ರಾಮದಲ್ಲಿ ಹಾಗೆ ಇದೆ. ಅದನ್ನೆಲ್ಲ ಕಂಡಿಟ್ಕೊಂಡಂತ ಯುವಕ ರವಿ ಅವರು ಲೋಕಾಯುಕ್ತದಲ್ಲಿ ಕೇಸ್ ದಾಖಲೆ ಮಾಡ್ತಾರೆ. ಈ ಭಾಗ ಅದಕ್ಕೂ ಮುನ್ನ ಒಂಬತ್ತು ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಿ ಸಿಒ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟರು ಏನೂ ಆಗಿಲ್ಲ. ಆ ಸಂಸ್ಥೆಯಲ್ಲಿ ಏನ್ ಮಾಡಿದ್ರೆ ಅವ್ರು ಹೋಗಿ ಲೋಕಾಯುಕ್ತದಲ್ಲಿ ಕೇಸ್ ಮಾಡಿದ್ದಾರೆ. ಲೋಕಾಯುಕ್ತ ಕೇಸ್ ಮಾಡೋದು ದೊಡ್ಡದು ಅಂತ ಹೇಳ್ಬಿಟ್ಟು ಆತ ಏನು ಅಕ್ರಮ ಮಾಡಿದಾರಲ್ಲ, ಗ್ರಾಮ ಪಂಚಾಯತಿಯ ಮಹಾನುಭಾವರು ಭ್ರಷ್ಟರು ಲೋಪಗಳು ಅಯೋಗ್ಯರು ಅವರು ಬಂದು ಈತನ ಮೇಲೆ ಹಲ್ಲೆ ಮಾಡಿದರು. ಅವನೇನು ಮಾಡೇ ಇಲ್ಲ, ನಾನು ಸಾಕ್ಷವಾಗಿದ್ದೀನಿ, ನಾನು ಅಪ್ಪಟ ಪ್ರಾಮಾಣಿಕವಾಗಿದ್ದೀನಿ ಅಂತಂದ್ರೆ ಅಲ್ಲೇ ಯಾಕೆ ಮಾಡ್ಬೇಕಾಗಿತ್ತು? ಅವನದೊಂದು ಭಾಗ ಈ ಕೂತವ್ರಲ್ಲ ಎಸಿ ರೂಮ್ನಲ್ಲಿ 5,000 ಕಾರು ಯಾರಪ್ಪ ನೀವೆಲ್ಲ ಯಾರು ಕೊಡ್ಸಿದ್ರು? ಇವ್ರಿಗೆಲ್ಲ ಸಾರ್ವಜನಿಕರ ತೆರಿಗೆ ಹಣವನ್ನ ಈ ರೀತಿನೂ ಕೂಡ ಮಜಾ ಮಾಡ್ತಿದ್ದಾರೆ. ಯಾತಕ್ಕೋಸ್ಕರ ಮಜಾ ಮಾಡ್ಲಿಕ್ಕೆ ಇವರು ಹೋಗಿ ಮಜಾ ಮಾಡ್ಲಿ, ಏನ್ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ, ಕೂಲಿ ಕೊಟ್ಟಿವ್ರನ್ನ ಇಟ್ಕೊಂಡಿರೋದಿವ್ರನ್ನ. ಇಂಥ ಕಾನೂನು ವಿರೋಧಿ ಚಟುವಟಿಕೆಗಳೇನಿದ್ದಾವೆ, ಸಂವಿಧಾನ ಬಾಹಿರವಾದಂತ ಕೆಲಸಗಳೇನಿದಾವೆ ಇವನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳೋದಕ್ಕೆ ಸೂಪರ್ವೈಸಿಂಗ್ ಮಾಡೋದಕ್ಕೆ ನಿಮ್ಗೆ ಕಾರ್ ಕೊಟ್ಟಿದ್ದಾರೆ, 5,000 ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಹಾಗಂತ ಹೇಳ್ಬಿಟ್ಟು ನೀವು ನಿಮ್ ಕುಟುಂಬ ಎಲ್ಲ ಮಜಾ ಮಾಡ್ಲಿಕ್ಕಲ್ಲ. ಇದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಿದೀವಿ ಅಂತ ಹೇಳ್ಬಿಟ್ಟು ನಾವು ಶುಕ್ರವಾರ ಫೋನ್ ಮಾಡಿದ್ದೀವಿ. ಮಾನ್ಯ ಜಿಲ್ಲಾ ಪಂಚಾಯತಿ ಸಿಇಒ ಅವರ ಆಪ್ತ ಶಿಕ್ಷನ್ಗೆ ಆಪ್ತ ವಿಭಾಗದಲ್ಲಿ ನಾವು ಫೋನ್ ಮಾಡಿ ಹೇಳಿದೀವಿ, ನಾವು ಬರ್ತಿದೀವಿ ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಹೇಳಿ. ಅವ್ರು ಇವತ್ತಿನವರೆಗೂ ಅವ್ರು ತಿಳ್ಸಕ್ಕೆ ಹೋಗಿಲ್ವಂತೆ, ಯಾಕೆಂದ್ರೆ ಅವರು ಈ ಸಂವಿಧಾನಕ್ಕಿಂತ ದೊಡ್ಡವರಂತೆ. ಇನ್ನೇನು ದೊಡ್ಡವರು ನಾವು ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ.
ಆಗಿಂದ ನಾವು ಫೋನ್ಗಳನ್ನ ಕೂಡ ಮಾಡ್ತಿದೀವಿ, ಫೋನ್ಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ, ಫೋನ್ಗಳು ರಿಸೀವ್ ಮಾಡೋದಕ್ಕೆ ತಯಾರಿಲ್ಲ. ಹೋಗ್ಲಿ ಒಂದು ಮೆಸೇಜ್ ಕೂಡ ಫಾರ್ವರ್ಡ್ ಮಾಡುವಂತ ಕೆಪಾಸಿಟಿ ಇವ್ರಿಲ್ಲ. ಆಮೇಲೆ ಕಚೇರಿ ಒಳಗಡಿಕೆ ಹೋದ್ರೆ ಈ ಸಿಇಒ ಅವರು ಯಾವ ರೀತಿಲಿ ಸ್ಟಾಫ್ಗಳನ್ನ ಅಂದ್ರೆ ಸಿಬ್ಬಂದಿಗಳನ್ನ ಶಿಸ್ತಿದ್ದಾರೆ ಅಂತ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಕೂಡ ಬ್ರೋಕರ್ಗಳು ಯಾರು, ಸಾರ್ವಜನಿಕರು ಯಾರು, ಸಿಬ್ಬಂದಿಗಳು ಯಾರು ಅನ್ನೋದು ಗೊತ್ತಿಲ್ಲ. ಕೆಲವು ಇದು ಕಚೇರಿ ಮುಂದೆಗಡೆ ಆ ನಾಮಫಲಕಗಳೆಲ್ಲ ನಾವು ಇಂಥ ಸೆಕ್ಷನ್, ನಾವು ಇಂಥ ವಿಭಾಗದವರು, ನಾವು ಇಂಥ ಕೆಲಸ ಕೊಟ್ಟು ಕಟ್ಟಿ ಹಾಕ್ತಾ ಇದೀವಿ ಅನ್ನುವಂಥ ಯೋಗ್ಯತೆಗಳು ಕೂಡ ಮಾಡ್ಕೊಡೋಂಥದ್ದಿಲ್ಲ. ಇಲ್ಲೊಬ್ರು ಟಪಾಲ್ ಮೇಲೆ ಕೂತವ್ರೆ, ಹೊಸದಾಗಿ ಬಂದಿದಾರಂತೆ, 2 ತಿಂಗಳಾಗಿದೆಯಂತೆ, ಅವ್ರಿಗೂ ID ಕಾರ್ಡು ಇನ್ನು ಕೊಟ್ಟಿದಾರಂತೆ, ಮಾಡ್ತಾನೆ ಇದಾರಂತೆ. ಈ ಕಂಪ್ಯೂಟರ್ ಯುಗದಲ್ಲಿ ಈಗ ಕೊಟ್ಟ ಅರ್ಧ ಗಂಟೆ ಕೊಡ್ತಾರೆ. ಹೋಗಿ ನಾವೇ ಕಾಸು ಕೊಡ್ತೀವಿ, ನಾವೇ ಮಾಡ್ಕೊಂಬತ್ತೀವಿ ID ಕಾರ್ಡು, ಅವ್ರ ಸಹ 20 ಸಾಕು, ಇಲ್ಲ ಕೊಟ್ಟಿಲ್ಲ. ಅದ್ ಯಾವಾಗ ಆಗ್ತಾರ ಅವ್ರಲ್ಲಿ ID ಕಾರ್ಡ್ಗಳನ್ನ ಕೊಡ್ತಿಲ್ಲ ಚೀಟಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಹೊರಡ್ತಾರೆ. ಏನು ತಿಳಿ ಮೊನ್ನೆ ಚೀಫ್ ಸೆಕ್ರೆಟರಿ ಅವರು ಯಾಕೆ ಆದೇಶ ಮಾಡ್ತೀರಿ, ಸೂಪರ್ ಒಳಗಡೆ ಆದೇಶಗಳು ನಿಮ್ಗೆ ಯಾಕೆ ಬೇಕು? ನೀವೆಲ್ಲ ನಾಚಿಕೆ ಆಗ್ಬೇಕಲ್ಲ, ನಿಮ್ಮ ಆದೇಶಗಳಿಗೆ ಸಿಂಪಲ್ ಹಾಕಿದ್ದಾರೆ, ನಾಚಿಕೆ ಆಗ್ಬೇಕು ನೀವು ಆದೇಶ ಹೊಡ್ಸೋದು. ಇಂಥ ಸಂದರ್ಭಗಳನ್ನ ಇಟ್ಕೊಂಡು ಇವ್ರು ಏನಾರ ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ತೋರಿಸೋ ಕ್ರಮ ತೆಗೆದುಕೊಂಡಿದ್ರೆ ಇವರು ಓದಕ್ಕೆ ಇದ್ದಿರ್ಲಿಲ್ಲ. ಇವತ್ತು ಹೋರಾಟಗಳಿಗೆ ಬರೋದಕ್ಕೆ ಯಾರು ಕೂಡ ಹಿಂಜರಿತಾ ಇದ್ದಾರೆ ಅಂತ ಅನ್ನೋದಕ್ಕೆ ಕಾರಣ ಇದು. ಹೌದು, ಏನು ಬೇವರ್ಸಿ ಆಡಳಿತಾರ? ಇವ್ರಿಗೆ ಯಾರು ಇವರು ಕೇಳೋರು ಇಲ್ಲ. ಎಲ್ಲ ಇದ್ರೂ ಕೂಡ ಇವ್ರಿಗೆ ಯಾರು ಕೇಳೋರೇ ಇಲ್ಲ, ಹೇಳೋರೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಆಡಳಿತವನ್ನ ನಡೆಸಿದ್ದಾರೆ ಅಂತಂದ್ರೆ ಇದು ಯಾವ ರೀತಿಯಾದಂತ ಅಡ್ಮಿನಿಸ್ಟ್ರೇಟಿವ್ ಈ ಹಾಸನ ಜಿಲ್ಲೆಯಲ್ಲಿ ನಡೀತಿದೆ ಅಂತ ಅನ್ನೋದಕ್ಕೆ ಇಲ್ಲಿನ ರಾಜಕಾರಣಿಗಳ ದುರಾಡಳಿತ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಆಫೀಸಿಗೆ ಬಂದು ಯಾರು ಜವಾಬ್ದಾರಿಯನ್ನ ತಗೊಂಡ್ಕೊಳ್ಬೇಕು, ಯಾರು ಒಬ್ರು ಇರ್ತಲ್ಲ ಬಂದವ್ರನ್ನ ಭೇಟಿ ಮಾಡಿ ಏನು ಅವರ ಕುಂದುಕೊರತೆ ಇದೆ, ಆ ಕುಂದುಕೊರತೆ ವಿಚಾರ ಗೊತ್ತಿಲ್ಲ, ಯಾರು ಇಲ್ಲ. DS1 ಇಲ್ಲ, DS2 ಇಲ್ಲ, ಚೀಫ್ ಸೆಕ್ರೆಟರಿ ಮೊದಲೇ ಇಲ್ಲ, PD ಇರುತ್ತೆ ಅವರು ಇಲ್ಲ. ಯಾರು ಕೇಳೋದು? ಏನು ಇದು ಅಡ್ಮಿನಿಸ್ಟ್ರೇಟಿವ್, ಏನ್ ಆಡಳಿತ ಇದು? ಈ ಬಗ್ಗೆ ಒಂದಷ್ಟು ರವಿ ಅವರು ಏನು ವಧೆ ತುಂಬಿದ್ದಾರೆ, ಕೇಸ್ ಹಾಕಿಸಿದ್ದಾರೆ. ಕೇಸ್ ಹಾಕಿದಾಗ ವಧೆ ತುಂಬಿದ್ದಾರೆ, ವಿಡಿಯೋ ಇದೆ, ಏನ್ ಅಂಗಡಿ ಮುಂದೆ ಹೊಡೆದಿದ್ದಾರೆ, ಅದು ಪುನ್ನಾರ ಸಾಕ್ಷಿ ಇದೆ. ಆದ್ರೂ ಕೂಡ ಇವ್ರನ್ನೂ ಒಂದು FIR, ವಧೆ ತಿಂದವ್ರ ಒಂದು FIR. ಯಾಕೆ ಅಂತ ಅಂದ್ರೆ ಇವತ್ತು ಯಾರು ಹೋರಾಟ ಮಾಡೋದು ಬೇಡ, ನಮ್ ಇಷ್ಟ ಬಂದಂಗೆ ಆಡಳಿತ ಮಾಡ್ತೀವಿ. ಭ್ರಷ್ಟರು ಅಂತ ಅಂದ್ರೆ ಇವತ್ತು ಇಂಥ ಅಧಿಕಾರ ನಡೆಸ್ತಕ್ಕಂಥವ್ರು ಇವ್ರ ಕೈಗೆ ನಾವು ಅಧಿಕಾರ ಕೊಟ್ಟಿದೀವಿ. ಯಾವತ್ತು ಸ್ವಾತಂತ್ರ್ಯ ಅರ್ಧರಾತ್ರಿ ಬಂತು, ಯಾರು ಅರ್ಧರಾತ್ರಿ ಸ್ವಾತಂತ್ರ್ಯ ತಗೊಂಡ್ರು ಅವ್ರು ಇವತ್ತು ಆಡಳಿತವನ್ನ ನಡೆಸಿದ್ದಾರೆ, ಅವರ ಭ್ರಷ್ಟರಾಗಿದ್ದಾರೆ. ಅವತ್ತಿನ ಬ್ರಿಟಿಷರೇ ಇವತ್ತಿನ ಭ್ರಷ್ಟರು, ಅಯೋಗ್ಯರು. ಅಂತವ್ರ ಕೆಳಗಡೆ ನಾವು ಇವತ್ತೆಲ್ಲ ತೆರಿಗೆಯನ್ನ ತಗೊಂಡೋಗಿ ತುಂಬಿ ಅವ್ರ ಖಜಾನೆಯನ್ನ, ಅವ್ರ ಮನೆಯನ್ನ, ಅವ್ರ ಹೆಂಡತಿ ಮಕ್ಕಳನ್ನ ಉದ್ಧಾರ ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನೀವ್ ಯಾರು ಕೇಳ್ತಿದ್ರೆ ಈ ಪರಿಸ್ಥಿತಿನ ಮುಂದಿನ ನಮ್ಮ ಮಕ್ಕಳು ಇದಾರಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಬರ್ತಾರಲ್ಲ, ಅವರು ನಮಗೆ ಹೋಗ್ತಾರ. ಈ ಪ್ರಶ್ನೆಗೆಲ್ಲ ಈ ಬ್ರಿಟಿಷ್ನವ್ರಿಗೆಲ್ಲ ಉಗಿಯೋದು ನಮ್ಗೋಗಿದ್ದಾರೆ. ಯಾಕೆ ಗೊತ್ತಾ? ನೀವೇನು ಮಾಡ್ತಿದ್ರಿ ಅವತ್ತಿಂದ ತಿಳ್ಕೊಂಡು ಕೂತಿದ್ದೀರ, ನಾಟಕ ಇಷ್ಟು ಜೀವನ ಮಾಡಿದ್ದೀರಲ್ಲ, ಈ ತರ ಇರ್ತಕ್ಕಂಥ ಜೀವನನ ಒಂದು ನಾಯಿ, ಒಂದು ಪ್ರಾಣಿಗಳು ಮಾಡ್ತೇವೆ. ಅಂತ ಪ್ರಾಣಿಗಳ ಜೀವನ ನೀವು ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳೋಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಏನು ಇವರೆಲ್ಲ ಮಾಡ್ತಿದ್ದಾರೆ, ಅಕ್ರಮಗಳು ಮಾಡ್ತಿದ್ದಾರೆ, ಸಂವಿಧಾನ ಬಾಹಿರ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ, ಇವ್ರನ್ನೆಲ್ಲ ಕೇಳುವಂತ ಪರಿಸ್ಥಿತಿನ ನಾವು ಬೆಳೆಸ್ಕೊಂಡ್ರೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕುವಂತದ್ದ ತಪ್ಪುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ, ಅಂತಹ ವ್ಯಕ್ತಿ ಇವತ್ತು ನಮ್ಗೆ ಸಿಕ್ಕಿದ್ದಾರೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಈ ಪುಣ್ಯಾತ್ಮನಿಗೆ ನಾವು ಸನ್ಮಾನ ಮಾಡ್ಬೇಕು ಅಂತ ಬಂದಿದ್ದೀವಿ. ಇವತ್ತು ಕೊಡ್ರಿ, ಸನ್ಮಾನ ಮಾಡ್ತೀವಿ.
ಜೊತೆ ನಾವಿದ್ದೀವಿ. ನಾವು ಏನೇ ಬಂದ್ರೆ ಕಣಕ್ಕಿಂತಂದ್ರೆ ಕುಟುಂಬನ ಭೇಟಿ ಮಾಡ್ತೀವಿ, ಇಲ್ಲ ಕುಟುಂಬಕ್ಕೂ ನಾವು ಹೇಳ್ತೀವಿ ನಿಮ್ಗೆ ನಿಮ್ ಜೊತೆ ನಾವಿದ್ದೀವಿ, ಧೈರ್ಯವಾಗಿ ಹೋರಾಟ ಮಾಡಿ, ಯಾವಾಗ ಇಲ್ಲೇ ಬೇಕಾದ್ರು ಕರೆ ಮಾಡಿ ನಾವು ಬರ್ತೀವಿ ನಿಮ್ ಜೊತೆ, ಆಯ್ತಾ? ಮಾತಾಡಿ ಅವ್ರ ಏನ್ ನಡೀತು ಅಂತ ನಿಮ್ಗೆ ಸ್ಪಷ್ಟವಾಗಿ ಈ ರಾಜ್ಯದ ಜನತೆಗೆ ಮಾಹಿತಿ ಕೇಳಿದ ಸಂದರ್ಭದಲ್ಲಿ ನನ್ನ 32,340 ರೂಪಾಯಿ ಕೊಟ್ಟು ನಾನು ದಾಖಲೆಯನ್ನು ತಗೊಂಡು ಅದರಲ್ಲಿ ಒಂದಂತ ಅವ್ಯವಹಾರಗಳನ್ನು ಕಂಡು ಲೋಕಾಯುಕ್ತ ಇವ್ರ ಸಂದರ್ಭದಲ್ಲಿ ಲೋಕಾಯುಕ್ತ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿಗೆ ದಾಖಲೆಗಳನ್ನು ತಂದೆ ಸಾಬನ್ನು ಅವರು ತಂದಾದ ನಂತರ ನಮ್ಮ ಮೇಲೆ ನಮ್ಮ ಕಾಳನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಮಾಜಿ ಚಿನ್ನಳ್ಳಿ ಗ್ರಾಮದ ಆನಂದ ಎಂಬುವನು ನನ್ನ ಮೇಲೆ ಮರಣಾತಿಗಾಲೆಯನ್ನು ಮಾಡಿದ್ದಾರೆ. ಅಂಗಡಿಯಲ್ಲಿ ದಿನಸಿ ಸಾಮಾನು ತರಕ ಹೋದಂತ ಸಂದರ್ಭದಲ್ಲಿ ಸೇರಿ ನನ್ನ ಮರಣಾತಿಗಾಲೆಯನ್ನು ಅದ್ರ ಬಗ್ಗೆ ದೂರನ್ನು ಕೊಟ್ಟಿದ್ದೆ. ಆದ್ರೂ ಅವನ್ನ ಸೆಕ್ಷನ್ ಮಾಡಿ ಅವನು ಅರೆಸ್ಟೇ ಮಾಡಿಲ್ಲ. ಈಗ ಬಡ್ಸ್ಕೊಂಡಾನು ಸೆಕ್ಷನ್ ಅದೇ, ಬಟ್ ಇಲ್ಲದೆ ಇದ್ದವ್ರಿಗೂ ಅದೇ ಆ ತರ ಇದ್ ಮಾಡಿ ಅವನ್ನ ಜೀವಂತವಾಗಿ ಇನ್ನೂ ಹಾಕ್ತಿದ್ದಾರೆ. ಯಾವ ಆಕ್ಷನ್ ಕಾಣಿಲ್ಲ, ಏನು ಎಂಟು ಹಾಕೋದಂತೆ ನೀವು ಬಂದಾಗ ಪರಿಶೀಲನೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ನೀವು ದೂರುಗಳು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಇದ್ರ ಬಗ್ಗೆ? ಅದ್ರ ಬಗ್ಗೆ ಲೋಕಾಯುಕ್ತರು ಕೊಟ್ಟಿದ್ದು, CS ಕೊಟ್ಟಿದ್ದು, ಈಗ ಕೊಟ್ಟಿದ್ದು, ಅವ್ರು ಯಾವ್ದಕ್ಕೂ ಸ್ಪಂದಿಲ್ಲ. ಏನು ಕಾಮಗಾರಿಗಳು ನಡೆದಿಲ್ಲ ಅಂತ ಆಗ್ಲೇ ಹೇಳ್ತಾ ಇದ್ವಿ. ನಮ್ಮ ಕೆಲವು ದನದ ಕೊಟ್ಟಿಗೆ ಕಡಿಮೆ ಕೆಲಸ ಇಲ್ಲಿಗಳೇ ಆಗಿಲ್ಲ, ಅಷ್ಟೆಲ್ಲ ಫುಲ್ ಆಗಿದೆ. ಆಮೇಲೆ ಕಾಮಗಾರಿ ರೋಡ್ ಬಂದ್ರೆ ಒಂದು GPS ಮಾಡಿ ಒಂದು ಇದು ಏನಿಲ್ಲ, GPS ಮಾಡ್ಕೊಂತ ಫೋಟೋ ಎಲ್ಲ ಏನಿಲ್ಲ, ಸುಮ್ಮನೆ ಯಾವ್ದೋ ಕಾಮಗಾರಿ ಒಂದೇ ಕಾಮಗಾರಿ ಕೆಲವು 2 ಗುಡ್ಡ ಆಗಿದೆ. ಯಾವ್ದೋ ಸೋಲಾರ್ ಲೈಟ್ ಇಲ್ಲ, MLA ಮೆಂಬರ್ ಮನೆ ಮುಂಭಾಗಗಳಿದೆ, ಇದ್ರ ಬಗ್ಗೆ ತನಿಖೆ ಮಾಡಿ ವಿಮಾನಾಸ್ಪದವಾಗಿದೆ ಅಂತ ನಾವು ದೂರನ್ನು ಸಲ್ಲಿಸಿದೆ ಅಂತ ಸಂದರ್ಭದಲ್ಲಿ ನೀನು ನಮ್ಮೂರವರನ್ನ ಯಾಕೆ ಕೇಳಿದೆ ಅಂತ ಹೇಳಿ ನಾನು ಬೇರೆ ಇಲ್ಲ ನಮ್ಗೆ ಏನು ದಾಖಲಾತಿ ಕೇಳಿದ್ರೆ ಅದ್ರ ಬಗ್ಗೆ ಸಿಕ್ಕಿದ್ದಾರೆ. ಆದ್ರೆ ಏನು ದಾಖಲಾತಿ ಕೇಳಿದ್ರೆ ಅದರಲ್ಲಿ ಕೆಲವು ಮಧ್ಯೆ ಶೇಡ್ ಆಗಬೇಕು ಅಂತ ಸರಿಯಾದ ಒಂದು ಬೈಕ್ ಕೊಟ್ಟಿಲ್ಲ. ನಾವು ಅಲ್ಲಿ ಕೇಳಿರೋ ಈ ಜಿಲ್ಲಾ ನೀವು ಅಮೌಂಟ್ 32,000 ಕಟ್ಟಿ ಅಂತ 32,340 ರೂಪಾಯಿ ಹೇಗೆ ಹೇಗೋ ನಿಮ್ಮ ಗ್ರಾಮದ ಜನ ಯಾಕೆ ಸೈಲೆಂಟ್ ಆಗಿದ್ದಾರೆ ಇದ್ರ ಬಗ್ಗೆ? ಅದೇ ಈಗ ನನಗಾಯ್ತಲ್ಲ, ಹಿಂಗೆ ಏನೋ ಅಲ್ಲೇ ಮಾಡ್ತಾರೆ, ಅದೇ ಅವ್ರಿಗೆ ಭಯ. ಈಗೇನ್ ಹೇಳ್ತಾರೆ, ಇದೆಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ಹೋಗೋಣ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಆ ಗ್ರಾಮದ ಜನಕ್ಕೆ ನಾನು ಕೈ ಮುಗಿದು ನಾನು ನಿಮ್ಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಒಬ್ಬ ಅಮಾಯಕ ಮತ್ತೆ ಏನ್ ಗ್ರಾಮದ ಅಭಿವೃದ್ಧಿಗೋಸ್ಕರ ಏನಾತ ಪ್ರಯತ್ನ ಮಾಡ್ತಿದ್ದಾನೆ, ಆ ಗ್ರಾಮದ ಅಭಿವೃದ್ಧಿಗೆ ನೀವೇನು ಎದೆಗುಂದುವಂತ ಅವಶ್ಯಕತೆ ಇಲ್ಲ. ಇವತ್ತು ಕಾನೂನನ್ನ ಯಾರು ಕೈಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಆಕಸ್ಮಿಕವಾಗಿ ಇಂಥ ಒಂದು ಸಣ್ಣ ಘಟನೆಗಳು ನಡಿಬಹುದು. ಆದ್ರೆ ಇವತ್ತಿನ ಪರಿಸ್ಥಿತಿ ಇವತ್ತು ಕಂಪ್ಯೂಟರ್ ಯುಗ ಇದು. ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತೆಲ್ಲ ಇವತ್ತೇನಾರು ನಾವು ಇವತ್ತು ಎಲ್ಲಿ ಅವರೊಬ್ರು ಹಾವೇರಿಯಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ, ಬೆಂಗಳೂರು, ಹೀಗೆ ಹಲವಾರು ಕಡೆಯಿಂದ ನಾವು ಬಂದಿದ್ದೀವಿ ಅಂತಂದ್ರೆ ಅರ್ಥ ಇವ್ರೇನ್ ನಮ್ಗೇನು ರವಿಯಲ್ಲಿ ಪರಿಚಯ ಇರಲಿಲ್ಲ. ಇವತ್ತು ಸಾಮಾಜಿಕ ಜಾಲತಾಣ ಯಾವ ಮಾಧ್ಯಮಗಳು ಪ್ರಚಾರ ಪಡಿಸೋದಿಲ್ವೋ ಗೊತ್ತಿಲ್ಲ. ಅನೇಕ ಮಾಧ್ಯಮಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು. ಆದ್ರೆ ಈ ಜನತಾ ಮಾಧ್ಯಮ ಅಂತ ಏನಿದೆ, ಸಾಮಾಜಿಕ ಜಾಲತಾಣ ಏನಿದೆ, ಈ ಜಾಲತಾಣ ಇವತ್ತು ಎಲ್ಲರ ಭ್ರಷ್ಟರ ಒಪ್ಪುಗೆ ಮಾಡುವಂತ ಇವತ್ತು ಪ್ರಪಂಚದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಇವತ್ತು ಆ ಜಾಲತಾಣದ ಮುಖಾಂತರ ತಿಳ್ಕೊಂಡು ನಾವು ಇವತ್ತು ಹಾಸನಕ್ಕೆ ಬಂದಿದ್ದೀವಿ. ಪ್ರಶ್ನೆ ಮಾಡೋಣ ಅಂತ ಬಂದ್ರೆ ಇಲ್ಲಿ ಯಾರು ಅಧಿಕಾರಿಗಳು ಕೈ ಸಿಕ್ಕಿಲ್ಲ.
ನೋಡೋಣ, ಇನ್ನೂ ಒಂದಷ್ಟು ಹೊತ್ತು ಕಾಯ್ತೀವಿ. ಕಾಯ್ತು ನಾವು ಇವ್ರಿಗೆ ಬೆಂಬಲವಾಗಿ ನಿಂತ್ಕೊಡ್ತೀವಿ. ಇವರ ಜೊತೆಗೆ ನಮ್ಮ ಹೋರಾಟ ಕೂಡ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇವ್ರೇನ್ ಕೇಳಿದ್ದಾರೆ, ಇವ್ರೇನ್ ಮಾಡಿದ್ದಾರೆ, ಆ ಹೋರಾಟವನ್ನ ಅವ್ರಿಗೆ ಆಗುವಂತ ಕಾಮಗಾರಿಗಳು ಏನಿತ್ತು ಆ ಕಾಮಗಾರಿಗಳನ್ನ ಮಾಡಿಸುವಂತ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಮಾಡುತ್ತೆ. ಇವ್ರ ಜೊತೆಯಲ್ಲಿ ನಾವ್ ಯಾವತ್ತು ನಿಂತ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮ್ಮ ಹಾಸನ ಮಾತಾಡಿ ಒಂದೆರಡು ಮಾತಾಡಿ. ನಮ್ಮ ಹಾಸನ ಪದಾಧಿಕಾರಿಗಳು ಇವತ್ತು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ನಾನು ಒಂದೆರಡು ಮಾತಾಡಬೇಕು ಅಂತ ರಾಜ್ಯಾಧ್ಯಕ್ಷರಾದಂತ ಕಮಿಷನರ್ ಬಂದಿದ್ದಾರೆ. ಎಲ್ಲ ಜಿಲ್ಲೆಯ ಅವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಸಮಸ್ಯೆ ಆಗಿತ್ತು, ಗ್ರಾಮ ಪಂಚಾಯತಿ ಉಭಯ ವರ್ಗಗಳಿಗೆ ತುಂಬಾ ರವಿ ಅವರು ಹೋರಾಟ ಮಾಡಬೇಕು, ಆ ನಿಟ್ಟಿನಲ್ಲಿ ಊರಿಗೆ ಅಭಿವೃದ್ಧಿ ಮಾಡಬೇಕು, ಅದನ್ನ ಹೊರ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತ ಹೋರಾಟ ಮಾಡೋ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ಮತ್ತು ಭ್ರಷ್ಟಾಚಾರಿಗಳು ಒಂದು ಕೂಟ ತಗೊಂಡು ರವಿ ಅವ್ರ ಮೇಲೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ರವಿ ಅವ್ರ ಒಂದು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ಎಲ್ಲಾ ವಿಚಾರಗಳು ಮಾಧ್ಯಮದಲ್ಲಿ ಪ್ರಸಾರ ಆಗುವಂತ ಸಮಯಗಳ ಸಂದರ್ಭಗಳನ್ನ ಗಮನಿಸಿದ ಮಾಧ್ಯಮರು ನಮ್ಮ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಧ್ಯಕ್ಷಗಳೆಲ್ಲ ಸೇರಿ ಈ ರವಿ ಅವರಿಗೆ ಮತ್ತೆ ಹಾಸನ ಈ ಒಂದು ಹಳ್ಳಿದಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಮತ್ತೆ ರವಿ ಅವ್ರ ಪರ ನಿಲ್ಲಬೇಕು. ಇದನ್ನ ನಾವು ಒಂದು ದೊಡ್ಡದಾಗಿ ತಗೋಬೇಕಿದ್ರನ್ನ ಈ ತಗೊಳ ಮುಖಾಂತರ ಹಾಸನ ಜಿಲ್ಲೆಯಲ್ಲಿ ಭ್ರಷ್ಟರಿಗೆ ಸ್ವಲ್ಪ ಭಯ ಹುಟ್ಟಿಸ್ಬೇಕು ಅನ್ನೋ ಒಂದು ಚೌಕಟ್ಟನ್ನ ಹಾಕೊಂಡು ಆ ದೃಷ್ಟಿಕೋನದಿಂದ ಇವತ್ತು ಜಿಲ್ಲಾ ಪಂಚಾಯತಿ ಶುಕ್ರವಾರ ಒಂದು ಫೋನ್ ಮುಖೇನ ನಾವು ಸೋಮವಾರ ಮಧ್ಯಾಹ್ನ ಮೀಟಿಂಗ್ ಮಾಡ್ತೀವಿ. CS ಅವ್ರನ್ನಂತ ಫೋನ್ ಮೀಟಿಂಗ್ ಮಾಡಿದ್ರೆ ನಂತರ ನಮ್ಮ ಅಧಿಕಾರಿಗಳು ಅಲ್ಲ ಗಂಟೆಗೆ ಕೊಡ್ತಾ ಇದ್ದಾರೆ. ಈಗ ಅವರು ಬೇಜವಾಬ್ದಾರಿ ನಡೆಸ್ತಾರೆ. ಈಗ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ವಿಚಾರಿಸಿದಾಗ ಜಿಲ್ಲಾ ಪಂಚಾಯತ್ CS ಅವರೆಲ್ಲ ಮತ್ತೆ ಉಪಕಾರ್ಯದರ್ಶಿ ಅವರೆಲ್ಲ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ಲ. ಈಗ ಮತ್ತೆ ಇಲಾಖೆ ಒಳಗಡೆ ಯಾವುದೇ ಖಾಲಿ ಉಳಿತಿದೆ, ನೌಕರಗಳು ಯಾರು ಇಲ್ಲ. ಮತ್ತೆ ನೌಕರಗಳು ಅಂತಕ್ಕಂಥವ್ರು ಯಾರು ಗುರುತಿರ್ಲಿಕ್ಕೂ ಆಗಲ್ಲ, ಆ ಮಟ್ಟಿಗೆ ಇದಾರೆ. ನಮ್ಮ ಅಧ್ಯಕ್ಷರು ಹೇಳ್ದಾಗೆ ಅಲ್ಲಿ ನೌಕರರು ಯಾರು, ಸಾರ್ವಜನಿಕರು ಯಾರೋ ಅಥವಾ ದಲ್ಲಾಳಿಗಳು ಯಾರೋ ಇವ್ರು ಯಾರು ಅಂತಲೇ ಗೊತ್ತಾಗಲ್ಲ. ಈ ಮಟ್ಟಕ್ಕೆ ಇಲಾಖೆ ಒಳಗಡೆ ಜನಗಳಿದ್ದಾರೆ. ಜಿಲ್ಲಾ ಪಂಚಾಯತ್ ಕನಿಷ್ಠ ನೌಕರು 150 ಜನ ಇರ್ಬೋದು ಅಂತ ಅನ್ಸುತ್ತೆ ಜಿಲ್ಲಾ ಪಂಚಾಯತ್. ಹುಡುಕಿಂದ ಶೇಖರ ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದೀವಿ. ಮುಂದುವರೆದು ಇದನ್ನ ದೊಡ್ಡದಾಗಿ ತಗೊಂಡು ಹೋಗ್ತೀವಿ. ರವಿ ಪರ ಹೇಳ್ತೀವಿ. ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಅಪ್ ಮಾಡ್ತೀವಿ. ರವಿ ಅವ್ರ ಇದನ್ನ ಹೋರಾಟ ಮಾಡಿದ್ದು ಗೊತ್ತ ಅಂತ ಹೇಳ್ತಾ ನಾನು ಹೇಳ್ತೀನಿ. ಸರಿ ಮಾತಾಡಿ ಮಾತಾಡಿ ಮಾತಾಡ್ಬಿಟ್ಟು ಇದುಗಳೇ ಎಲ್ಲರೂ ನೋಡ್ತಾ ಇದ್ರಿ ನೀವು, ಇಡೀ ರಾಜ್ಯದ ಜನ. ಯಾಕೆಂತಂದ್ರೆ ಒಬ್ಬ ಅಮಾಯಕರಾದ ರವಿ ಅವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅದೇ ರೀತಿ ಪ್ರತಿ ಗ್ರಾಮದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತಂದ್ರೆ ಏನ್ ಇವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ನ್ಯಾಯ ಸಿಗ್ಲೇಬೇಕು. ಯಾಕೆ ಹೋರಾಟ ಮಾಡುವಂತವ್ರು ಈ ತರ ಧ್ವನಿ ಎತ್ತುವಂತವರ ಸಂಖ್ಯೆ ಹೆಚ್ಚಾಗಬೇಕು ಅಂತಂದ್ರೆ ನೋಡುವ ಸಾರ್ವಜನಿಕರು ಇಂಥ ವಿಚಾರಕ್ಕೆ ಹೆಚ್ಚಿನ ಬೆಂಬಲವಾಗಿ ನಿಲ್ಬೇಕು. ಇಲ್ಲ ಅಂದ್ರೆ ಅಧಿಕಾರಿಗಳು ಕೂಡಾಗಿರ್ತಾರೆ, ಈ ದೊಡ್ಡ ಕದಿತಾನೆ ಇರ್ತಾರೆ. ಈ ತರ ಧ್ವನಿ ಎತ್ತುವಂತವ್ರು ಪಾಪ ಅಡಿಗೆ ಹೋಗ್ತಾ ಇರ್ತಾರೆ. ಇದು ನಿಲ್ಲಬೇಕು ಅಂದ್ರೆ ದಯಮಾಡಿ ಸಾರ್ವಜನಿಕರು ಇಂಥ ವಿಚಾರಗಳನ್ನ ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಏನು ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರವಿ ಅವ್ರಿಗೆ ಪರವಾಗಿ ನಿಂತಿದೆ. ಇಂಥ ವಿಚಾರಗಳು ತಾವು ಕೂಡ ಧ್ವನಿಯಾಗಿ ನಿಲ್ಲಬೇಕು. ಅವಾಗ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಕ್ಕೇ ಸಿಗುತ್ತೆ. ಪ್ರತಿ ಗ್ರಾಮಗಳು ಉದ್ಧಾರ ಆಗ್ತವೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತದೆ ಅಂತ ಹೇಳ್ತೀವಿ ಬಂಧುಗಳೇ. ಒಂದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ರವಿ ಅವರಿಗೆ ಏನು ಒಂದು ಸಪೋರ್ಟ್ ಮಾಡಲಿಕ್ಕೆ ಉಳಿದಿವೆ. ಇವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಹಾಸನ ಜಿಲ್ಲಾ ಪಂಚಾಯತಿಯಲ್ಲಿ ಬಂದಾಗ ಅಧಿಕಾರಿಗಳು ಯಾರು ಸ್ಪಂದಿಸದೆ ಇರುವುದು ನಮಗೆ ಇವತ್ತು ಬಹಳ ನೋವಿನಿಂದ ಈ ಒಂದು ಲೈವ್ ಅನ್ನ ಮಾಡ್ತಾ ಇದೀವಿ. ರವಿ ಅವರಿಗೆ ನ್ಯಾಯ ಸಿಗ್ಬೇಕು. ಇವತ್ತು ಅವರು ಸ್ವಂತ ಬಾಯಿನ ಮೂಕ ಪ್ರಾಣಿಗಳನ್ನ ಮಾರಿ ಅವರು ಏನ ಹಣವನ್ನ ಕಟ್ಟಿ ಇವತ್ತು ದಾಖಲೆಗಳನ್ನ ಪಡ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಯಾವತ್ತೂ ಬೆಂಬಲವಾಗಿ ಇರುತ್ತೆ ಅಂತ ಹೇಳಿ ಎರಡು ಮಾತನ್ನ
ಆಯ್ತು ಮಾತಾಡಿ ನೀವು ಬರ್ತಿಲ್ಲ ದೇವಡ್ರ ಮಾತಾಡಿ ನೀವು ಒಂದು ಆಸೆ ಇದೆ ಇಲ್ಲಿ ಈಗ ಹಾಸನ ಜಿಲ್ಲೆಯಲ್ಲಿ ಒಂದು ಗಲಭೆ ಇದೆ. ಈಗ 2-3 ದಿನದ ಕರೆ ಕೊಟ್ಟು ಕರೆಗೆ ಹೋಗ್ಬಿಟ್ಟು ನಾವೆಲ್ಲರೂ ಬಂದು ಇಲ್ಲಿ ನೋಡಿದಾಗ ಇವ್ರ ಮೇಲೆ ಅಲ್ಲೇ ಮತ್ತೆ ಹಿಂದಿನಿಂದ ಕೂಡ ಹೋರಾಟವನ್ನು ಮಾಡಿ ಇವ್ರ ಬಂಡಿಯಲ್ಲಿ ದಾಖಲೆ ಅಂತಾನೆ ಹೇಳ್ಕೊಂಡ್ ಎಲ್ಲರೂ ಕೂಡ ಹೋರಾಡ್ತೇವೆ. ಆದ್ರೆ ಇವ್ರಿಗೆ ಆದಂತ ನ್ಯಾಯವನ್ನು ನಾವು ಇಲ್ಲಿ ಕನ್ಸಲ್ ಬಂದಾಗ ಯಾವುದೇ ಅಧಿಕಾರಿಗಳು ಕೂಡ ಈ ಒಂದು ಕಚೇರಿಗೆ ನಮಗೆ ಲಭ್ಯವಾಗಿರುವುದಿಲ್ಲ. ಸೊ ಅದೇ ರೀತಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಈ ಒಂದು ಇವ್ರ ಮೇಲೆ ಆದಂತ ಹಲ್ಲೆಯನ್ನು ಇನ್ನು ಮುಂದೆ ನಾವು ನಿಂತ್ಕೊಂಡು ಇವರು ಒಗ್ಗಟ್ಟಾಗಿ ಇವರಿಗೆ ಆದಂತ ನೋವನ್ನು ನಾವು ಹೇಳಿದ್ದಕ್ಕೆ ಅವ್ರಿಗೆ ಹಾಗಾಗಿ ನೋಡೋಣ ಇವತ್ತು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾಯ್ತೀವಿ. ಇಲ್ಲೇ ಸ್ವಲ್ಪ ಹೊತ್ತು ನಾವು ಇಲ್ಲೇ ಕುತ್ಕೊಳ್ತೀವಿ ಭಾಗದಲ್ಲಿ ಅವರ ಬರುವಿಕೆಗಾಗಿ. ಅಧಿಕಾರಿಗಳು ಯಾರಿದೆ ಅಧಿಕಾರಿಗಳು ಬರೋದಕ್ಕೆ ಕಾಯ್ತೀವಿ.